ವಾಶ್ರೂಮ್ ಎಕ್ಸ್ಪೀರಿಯನ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ಆಲ್ರೆಡಿ ನಾನು ವ್ಲಾಗ್ಸ್ ಶೂಟ್ ಮಾಡಿ, ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂದರೆ ಆಲ್ಮೋಸ್ಟ್ ಒಂದು 2 ಡೇಸ್ ಮಿಕ್ಸಪ್ ಮಾಡ್ತೀನಿ ಈ ವ್ಲಾಗಲ್ಲಿ ನಾನು. ಆ್ಯಂಡ್ ಫೈನಲಿ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು ಡೇ ಬಂತು, ಫಂಕ್ಷನ್. ಎಸ್, ನಾವು ಮಾಡ್ತಾ ಇರೋ ಫಂಕ್ಷನ್ ನಾಳೆನೇ. ಸೊ ಇವತ್ತು ಹೊರಡಬೇಕು. ಆಲ್ರೆಡಿ ಎಲ್ಲ ನಮ್ಮ ಅಕ್ಕ, ಬಾವ, ಅಮ್ಮ ಎಲ್ಲರೂ ಆಲ್ರೆಡಿ ಬೆಳಗ್ಗೆ ಹೋದರು. ನನಗೆ ಕೆಲಸ ಇದ್ರಿಂದ ಇವತ್ತು ನಾನು ರಜಾ ತೊಗೊಂಡಿಲ್ಲ, ನಾಳೆ ತೊಗೊಂಡಿದ್ದೀನಿ. ಸೊ ಇವತ್ತು ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸಿ, ಮಾರ್ನಿಂಗ್ ಶಿಫ್ಟ್ ತೊಗೊಂಡಿದ್ದೆ, 6 to 3 ಶಿಫ್ಟು. ಸೊ ಅದನ್ನೆಲ್ಲ ಮುಗಿಸಿ ನಾನು ಏನೂ ಪ್ರಿಪೇರ್ ಆಗಿಲ್ಲ. ಒಂದು ಐಬ್ರೋಸ್ ಕೂಡ ನಾನು ಏನೂ ಮಾಡಿಸಿಲ್ಲ. ಸೊ ಇವಾಗ ರಾಧಿಕಾ ಬರ್ತಾಳೆ. ನಾನು ರಾಧಿಕಾ ಹೋಗಿ ಸ್ವಲ್ಪ ಇನ್ನೂ ಏನೇನೋ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು, ಐಬ್ರೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸಿ. ಸೊ ನಾನಿವತ್ತು ಆಲ್ಮೋಸ್ಟ್ ಲೈಕ್ ನನ್ನ ಕಸಿನ್ಸ್ ಕೂಡ ಜಾಯ್ನ್ ಆಗ್ತಾರೆ. ಆಲ್ಮೋಸ್ಟ್ ಒಂದು 7 ಇಲ್ಲ 8 ನೈಟ್ ಜರ್ನಿ ಮಾಡೋಣ ಅಂತ. ಅಲ್ಲಿ ಬಂದರೆ ಚೌಟ್ರಿ ಹತ್ರ ನಮ್ಮ ಬಾಬಾ ಇದ್ದಾರೆ ಪಿಕ್ ಮಾಡೋದಕ್ಕೆ, ಅಲ್ಲಿ ಹೋಗ್ತೀವಿ. ಸೊ ಆಲ್ಮೋಸ್ಟ್ 2 ಡೇಸ್ ವ್ಲಾಗ್ನ ಮಿಕ್ಸಪ್ ಮಾಡ್ತೀನಿ. ಎಲ್ಲ ನೋಡಿ ಎಂಜಾಯ್ ಮಾಡಿ. ಮೇ ಬಿ ನಾನು 2 ಪಾರ್ಟ್ಸ್ ಆಗಿ ಮಾಡ್ತೀನಿ. ಇವತ್ತು ಒಂದು ಪಾರ್ಟ್ 1, ನಾಳೆ ಫಂಕ್ಷನ್ ಒಂದು ಪಾರ್ಟ್ 2 ವೀಡಿಯೋ ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಒಂದರಲ್ಲೇ ಹಾಕಿದ್ರೆ ಎಲ್ಲ ದೊಡ್ಡದಾಗುತ್ತೆ. ಸೊ ಎಲ್ಲ ನೋಡಿ ಎಂಜಾಯ್ ಮಾಡಿ. ಬೈ ಬೈ. ನನ್ನ ಡ್ರೆಸ್ ಕೂಡ ಎಲ್ಲ ಆಲ್ರೆಡಿ ರೆಡಿ ಆಗಿದೆ, ಅದನ್ನು ಕೂಡ ಐರನ್ ಕೊಟ್ಟಿಲ್ಲ. ಸೊ ಎಲ್ಲನೂ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ನಿದ್ದೆ ಇಲ್ದಲ್ಲೇ ಡಾರ್ಕ್ ಸರ್ಕಲ್ಸು ಶುರು ಆಗಿಬಿಟ್ಟಿದೆ ಆಲ್ರೆಡಿ, ಎದ್ದು ಕಾಣಿಸ್ತಾ ಇದೆ ನನಗೇನೆ. ಇದು ಬಂದು ಸಂಡೇ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಸೆಷನ್ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾವುದು? ಒಬ್ಸೆಷನ್. ಫುಲ್ ಬೈ ಆಗುತ್ತಾ? ಫುಲ್ ಬೈ ಆಗುತ್ತಾ? ಗೊತ್ತಿಲ್ಲ, ನೋಡ್ಬಿಡ ಹೇಳ್ತೀನಿ. ಅಲ್ಲೋ ಕಾವಿಡ್ ಇದೆ. ಹೋಪ್ಸ್ ಆಗಿರಬಾರ್ದು, ಹಾರರ್ ಇರಬೇಕು. ಈ ರೀಸೆಂಟಾಗಿ ನೋಡಿರೋ ಹಾರರ್ ಮೂವೀಸ್ ಎಲ್ಲ ಕಾಮಿಡಿ ಆಗೇ ಇದೆ. ನಾವು ಲಾಸ್ಟ್ ಮೂವಿ ನೋಡಿದ್ದು ಕಾಂಜರಿಂಗ್ ಅನ್ಸುತ್ತಲ್ವಾ? ಅದೇ ಯಾವುದು ನೋಡಿದ್ವಲ್ಲೇ, ಇಂಗ್ಲೀಷ್ ಮೂವಿನೇ. ಹಾರರ್ ಮೂವಿ ನೋಡಿ ಅಪ್ಪಚ್ಚಿ ಥರ ಎಲ್ಲ ಮಾಡಿಬಿಟ್ಟಿದ್ರಲ್ಲ, ಲಿಫ್ಟು, ಆ ಗಾರ್ಬೇಜ್ ಗಾಡಿಯಲ್ಲೆಲ್ಲ. ಅದು ಇದು ಫೈನಲ್ ಡೆಸ್ಟಿನೇಷನ್. ಸಾರಿ, ಫೈನಲ್ ಡೆಸ್ಟಿನೇಷನ್ ಇಸ್ ನಾಟ್ ಹಾರರ್. ನೋಡಬೇಡಿ, ಐ ಡೋಂಟ್ ರೆಕಮೆಂಡ್. ಬನ್ನಿ ಹೋಗುವ. ಸೊ ಆಟೋ ಬುಕ್ ಮಾಡಿಕೊಂಡು ನಮ್ಮ ಮನೆ ಹತ್ರನೇ ಡಿವಿನಿಟಿ ಮಾಲ್ ಇದೆ RR ನಗರಲ್ಲಿ. ಸೊ ಅಲ್ಲಿ ಬಂದಿದ್ವಿ ಮೂವಿ ಬುಕ್ ಮಾಡೋಕ್ಕೆ. ಮಾಲಲ್ಲಿ ಕೂಡ ಏನೋ ಬ್ಯಾಕ್ ಟು ಸ್ಕೂಲ್ ಸೇಲ್ ಕೂಡ ನಡೀತಾ ಇತ್ತು. ಬಟ್ ಹೆವಿ ಕಾಸ್ಟ್ಲಿ ಇತ್ತು. ಒಂದು ಪ್ಲಾಸ್ಟಿಕ್ ಬಾಟಲ್ಸ್ಗೆಲ್ಲ 400 rupees, ಆ ಥರ ವರ್ತೆ ಇರಲಿಲ್ಲ. ಫೇವ್ರೆಟ್ ಫ್ಲೋರು ತಿನ್ನೋದು. ಹಾಂ, ಅದೊಂದೇ ಖಾಲಿ ಇರೋದು. ಕಾಣಿಸ್ತೀವ? ಆಧಾರ್ ಕಾರ್ಡ್ ಕೇಳುವಷ್ಟು ಚಿಕ್ಕವಳ ಥರ ಕಾಣಿಸ್ತಾ ಇದ್ದಾಳೆ ಇವಳು. ಹಂಗೆ ನನಗೂ ಕೇಳಿದ್ರು. ಎಷ್ಟೊಂದು ಕಡೆ ನಮ್ಮನ್ನು ನೋಡಿದ ತಕ್ಷಣ ಆಧಾರ್ ಕಾರ್ಡ್ ಕೇಳ್ತಾರೆ. ಅದೇನೋ ಅವ್ರಿಗೆ ನಾವು ಚಿಕ್ಕವ್ರ ಥರ ಕಾಣಿಸ್ತೀವೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇದೇ ಥರ ಆಗುತ್ತೆ ನಮಗೆ. ಕನ್ನಡದಲ್ಲಿ ಮಾತಾಡೋ ಬೈತಾರೆ. ನಾನು ಕನ್ನಡದವಳೆ, ಸುಮ್ಮನೆ ಮಾತಾಡೋದು ಅಷ್ಟೇ. ಒಬ್ಸೆಷನ್ ಮೂವಿ ನೋಡೋಕೆ ಬಂದಿದ್ದೀವಿ. ಎಲ್ಲರೂ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ ಫ್ರಂಟ್ ಸೀಟಲ್ಲಿ ಕೂರಿಸಿದ್ದಾಳೆ ನೋಡಿ. ಫಸ್ಟ್ ಸೆಕೆಂಡ್ ರೂನೇ ನಾವು. ಕಾಸ್ಟ್ಲಿ ಟಿಕೆಟ್ ಹಿಂದೆ ಎಲ್ಲ, ಅದಕ್ಕೆ ಏನಿಲ್ಲ, ಟಿಕೆಟ್ ಇಲ್ಲ. ಇವಳನ್ನ ನೋಡಿದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ. ಟಾರ್ಚ್ ಎಲ್ಲ ಬಿಟ್ಕೊಂಡು ನಾನು ವೀಡಿಯೋ ತೆಗಿತಾಳೆ. ಚೆನ್ನಾಗಿದೆ ಅಂದರೆ ಸಾಯ್ತೀನಿ. ಸೊ ಮೂವಿ ನೋಡ್ತಾ ಇಂಟರ್ವಲ್ ಬಂತು. ಸೊ ಏನಾದರೂ ಆರ್ಡರ್ ಮಾಡೋಣ ಅಂತ ಬಂದುಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿ ಹೋದ್ವಿ. ಬೇರೆ ಮಾಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ವರ್ತಿದೆ. ಅಷ್ಟೊಂದು ಪ್ರೈಸ್ ಏನು ಹೈಪ್ ಇಲ್ಲ. ಓಕೆ ಥರನೇ ಇದೆ. ಆ್ಯಂಡ್ ಮೂವಿ ಎಲ್ಲ ಮುಗಿಸ್ಕೊಂಡು ಬಂದು ಸರಿ ಒಂದು ಬಾಟಲ್ ಏನಾದ್ರು ತೊಗೊಳ್ಳೋಣ ಅಂತ ನೋಡಿದ್ರೆ ಆ ಒಂದು ಪ್ಲಾಸ್ಟಿಕ್ ಬಾಟಲ್ಗೆ 400-450 rupees ಎಲ್ಲ ಹೇಳಿದ್ರು. ವರ್ತಲ್ಲ ಅನಿಸ್ತು. ನೆಕ್ಸ್ಟ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಚಾಟ್ ಸೆಕ್ಷನ್ನಿಗೆ ಬಂದ್ವಿ. ಇವಳೇನೋ ಸೇವ್ ಪುರಿ ಏನೋ ಅಲ್ಲಿ ಸಾಗರ್ ಚಾಟ್ಸ್ ಅನಿಸುತ್ತೆ ಅದು. ಶಿವ್ ಸಾಗರಲ್ಲಿ ತೊಗೊಂಡ್ಲು. ಸೊ ನಾನು ಬೆಲ್ಜಿಯನ್ ವೇಫಲಲ್ಲಿ ಒಂದು ಐಸ್ ಕ್ರೀಮ್ ಟ್ರೈ ಮಾಡಿದೆ ವೇಫಲ್ಸ್ ಜೊತೆ. ಸಖತ್ತಾಗಿತ್ತು. ಬಟ್ ನಂಗೆ ಅದಂತೂ ಫುಲ್ ಸ್ವೀಟ್ ಇತ್ತು. ಈ ಸೇವ್ ಪುರಿ ನಂಗೆ ಆ ಥರ ಎಲ್ಲ ಇಷ್ಟ ಇಲ್ಲ. ನಾರ್ಮಲ್ ರೋಡ್ ಸೈಡಲ್ಲಿ ಫುಲ್ ಸ್ಪೈಸಿಯಾಗಿ ಕೊಡೋದೇ ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ಐಸ್ ಕ್ರೀಮ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಇಲ್ಲಿ ಐಸ್ ಕ್ರೀಮ್ ಟ್ರೈ ಮಾಡಿದ್ದು. ವೇಫಲ್ಸ್ ಎಲ್ಲ ಇಲ್ಲಿ ನನ್ನ ಫೇವ್ರೆಟ್, ನಾನು ಟ್ರೈ ಮಾಡಿದ್ದೀನಿ. ಬಟ್ ಐಸ್ ಕ್ರೀಮ್ಸ್ ಅಂತೂ ಸಖತ್ತಾಗಿತ್ತು.
ನಾನು ಅವಳು ಇದ್ದರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಮಾತಾಡ್ತೀವಿ. ಯೂಶ್ವಲಿ ನಾವು ಮೀಟ್ ಆಗೋದು ತುಂಬ ಕಡಿಮೆ. ನನಗೂ ಕೆಲಸ, ಅವಳು ಕೆಲಸ, ತುಂಬ ಬ್ಯುಸಿ ಇರ್ತೀವಿ. ನನಗೆ ಬೇರೆ ಶಿಫ್ಟ್ಸು, ಅವಳಿಗೆ ಮಾರ್ನಿಂಗ್ ಶಿಫ್ಟ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಚಾನ್ಸ್ ಸಿಗೋಲ್ಲ ಮೀಟ್ ಆಗೋಕ್ಕೆ. ಬಟ್ ಮೀಟ್ ಆದರೆ ಇಲ್ಲ ಕಾಲ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ನಾನ್ ಸ್ಟಾಪ್ ಇನ್ನು ನಿಲ್ಸೋಕ್ಕೆ ಮಾತು ಇದಾಗಲ್ಲ ಅನಿಸುತ್ತೆ. ಆ ಥರ ಒಟ ಅಂತ ಇರ್ತೀವಿ. ಆಲ್ಮೋಸ್ಟ್ ನಂದು ಅವಳದು ಒಂದು 21 ಇಯರ್ಸ್ ಆಫ್ ಫ್ರೆಂಡ್ಶಿಪ್. ಇದು ಬಂದು ಟ್ಯೂಸ್ಡೇ ಇದು. ಸೊ ನಾನು ಅವತ್ತು ಮಾರ್ನಿಂಗ್ ಶಿಫ್ಟ್ ತೊಗೊಂಡಿದ್ದೆ, 6 to 3 ಶಿಫ್ಟ್ ತೊಗೊಂಡಿದ್ದೆ. ಆ್ಯಂಡ್ ನಂಗೆ ನಿದ್ದೆನೇ ಇರಲಿಲ್ಲ. 2 o'clock ಮಲ್ಕೊಂಡಿದ್ದೆ, ಮತ್ತೆ ತಿರ್ಗಾ 6 o'clock ಎದ್ದು ಕೆಲಸ ಶುರು ಮಾಡಬೇಕಾಗಿತ್ತು. ಸೊ ಮಾರ್ಕೆಟ್ಗೆ ಹೋಗಿ ನಮ್ಮಮ್ಮ, ಅಕ್ಕ, ಬಾಬಾ ಎಲ್ಲ ಐಟಮ್ಸ್ ಬೇಕಾಗಿತ್ತಲ್ಲ ಎಲ್ಲ ಶಾಪ್ ಮಾಡೋಕ್ಕೆ ಹೋಗಿದ್ರು. ಅಷ್ಟರಲ್ಲಿ ಪಾಪುನ ಇಲ್ಲೇ ಬಿಟ್ಟೋಗಿದ್ರು. ಪಾಪುನ ಹಿಡ್ಕೊಂಡು ಕೆಲಸ ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ದೆ. ಆ್ಯಂಡ್ ಎಲ್ಲ ತೊಗೊಂಡು ಬಂದು ಅವಾಗೆಲ್ಲ ಅವ್ರು ನಮ್ಮನ್ನು ರೆಡಿ ಮಾಡ್ತಾಯಿದ್ರು. ಇವಾಗ ನಾವೇ ಅವ್ರನ್ನ ರೆಡಿ ಮಾಡೋ ಥರ ಆಗಿಬಿಟ್ಟಿದೆ. ಸೊ ಎಲ್ಲ ಹೂವು ಐಟಮ್ಸು ಎಲ್ಲ ಕೂಡ ಚೌಟ್ರಿ ಕಳಿಸ್ಬೇಕಿತ್ತು. ಇದೆಲ್ಲ ಫುಲ್ಲು ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟಿದ್ವಿ ಮುಂಚೆನೇ. ಸೊ ಪೂಜೆ ಎಲ್ಲ ಮಾಡಿ ಎಲ್ಲ ಕಾರ್ಗೆ ಲೋಡ್ ಮಾಡ್ತಾಯಿದ್ದಾರೆ ಎಲ್ಲ ಐಟಮ್ಸೂ. ಎಲ್ಲ ಫುಲ್ ಮೆಸಪ್ ಆಗಿದೆ. ಇದೆಲ್ಲ ಇವಾಗ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕಂಪ್ನಿಯವ್ರು ಕೊಟ್ಟು. ಆ್ಯಕ್ಚುಲಿ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ ನೋಡಿ. ಇದೆಲ್ಲ ಇವಾಗ ಸ್ವಲ್ಪ ಇನ್ನು ಬಟ್ಟೆಗಳು ಪ್ಯಾಕ್ ಮಾಡ್ಕೋಬೇಕು. ಎಲ್ಲ ಇದ್ರಲ್ಲಿ ಪ್ಯಾಕ್ ಮಾಡ್ತೀವಿ. ಸೊ ಅವರೆಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆನೇ ಬಿಟ್ಟರು. ನಾನು ನೈಟ್ ಬಿಡಬೇಕಾಗಿತ್ತು. ಸೊ ರಾಧಿಕಾನೂ ಅಷ್ಟರಲ್ಲಿ ಬಂದಿದ್ಲು. ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ದೆ ನಾನು. ಅವಳು 6 to 3 ಶಿಫ್ಟ್ ತೊಗೊಂಡಿದ್ಲು. ಸೊ ಅವಳು ಇದನ್ನು ಹೊಲಿಸಿದ್ಲು. ಇದನ್ನು ನಾವು ಚಿಕ್ಕಪೇಟೆಯಲ್ಲಿ ಪೀಸ್ ತೊಗೊಂಡಿದ್ವಿ ಸಪ್ರೇಟಾಗಿ. ಚಿಕ್ಕಪೇಟೆಯಲ್ಲಿ ತೊಗೊಂಡು ಅವಳ ಹತ್ರ ಮುಂಚೆನೇ ಆ ಸ್ಯಾರಿ ಇತ್ತು, ಅದಕ್ಕೆ ಮಿಸ್ ಮ್ಯಾಚ್ ಮಾಡಿಕೊಂಡ್ಳು. ಅವಳು ಬ್ಲ್ಯಾಕ್ ಹಾಕೊಳ್ಳೋಣ ಇಲ್ಲ ಇದು ಮ್ಯಾಚ್ ಆಗುತ್ತೋ ಇಲ್ವೋ ಡೌಟಲ್ಲಿ ತೊಗೊಬಂದಿದ್ಲು. ಬಟ್ ಗ್ರೀನ್ ಕಲರ್ ಆ ಸ್ಯಾರಿ ಜೊತೆಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದು ನಂದು ಔಟ್ಫಿಟ್ ರೆಡಿಯಾಗಿದೆ. ಆ್ಯಂಡ್ ರೆಂಟ್ ಮಾಡಿದ್ವಲ್ಲ ಜ್ಯುವೆಲ್ಸು, ಅದನ್ನು ಇವತ್ತು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಹಂಗೇ ನಂದು ಔಟ್ಫಿಟ್ನ ಐರನ್ನು ಕೊಟ್ಟು ನಾನು ರೆಂಟ್ ಜ್ಯುವೆಲ್ಸ್ ಏನು ಮಾಡಿದ್ದೀವಿ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಔಟ್ಫಿಟ್ನ ಐರನ್ನಿಗೆ ಕೊಟ್ಟಿದ್ದೆ. ಅವ್ರು ನೋಡಿದ್ರೆ 30 minutes ಆಗುತ್ತೆ ಅಂತಂದರು. ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋ ಅಷ್ಟು ಪೇಷನ್ಸು ಟೈಮು ಇರಲಿಲ್ಲ. ಅಲ್ಲೇ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ನೋಣ, ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇನೋ ಮ್ಯಾಂಗೋ ರಿಲೇಟೆಡ್ ಏನೋ ಆರ್ಡರ್ ಮಾಡಿದ್ವಿ. ನನಗೂ ಅವಳಿಗೂ ಏನಂದರೆ ಚಾಕ್ಲೇಟ್ ಫ್ಲೇವರ್ಸ್ ಬಿಟ್ಟರೆ ಬೇರೆ ಯಾವ ಫ್ಲೇವರ್ಸು ಅಷ್ಟು ಇಷ್ಟ ಆಗೋದೇ ಇಲ್ಲ. ಟ್ರೈ ಮಾಡೋಣ ಅಂತ ನೋಡಿದ್ವಿ. ಓಕೆ ಥರ ಇತ್ತು. ಮೇ ಬಿ ಮ್ಯಾಂಗೋ ಲವರ್ಸಿಗೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಆಲ್ಮೋಸ್ಟ್ ಈ DBCನೇ ಇಷ್ಟ ಆಗುತ್ತೆ. ಇಲ್ಲಿಗಿಂತ ಕಾರ್ನರ್ ಹೌಸ್ ಬೆಸ್ಟ್ ಅನಿಸುತ್ತೆ. ಸೊ ನೆಕ್ಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಬಟ್ಟೆ ತೊಗೋಬೇಕು ಅಂದ್ಲು ರಾಧಿಕಾ. ಸೊ ಕರ್ಕೊಂಡೋಗಿದ್ದೆ. ಇದು ಬಂದು ಶ್ರೀನಗರಲ್ಲಿರೋದು. ಇದ್ರ ಶಾಪ್ ನೇಮ್ ಬಂದು ಮೇಕ್ ಅಂತ. ಯಾರ್ಯಾರು ಶ್ರೀನಗರ್ ಸುತ್ತಮುತ್ತ ಇದ್ದೀರಾ ನಿಜವಾಗ್ಲೂ ಈ ಶಾಪ್ನ ಟ್ರೈ ಮಾಡಿ. ಡಿಫ್ರೆಂಟ್ ಟೈಪ್ ಡ್ರೆಸ್ಸಸ್ ಇದೆ. ಎಷ್ಟು ಕ್ಯೂಟ್ ಡ್ರೆಸ್ಸಸ್ ಇದೆ ಅಂದರೆ ಕೊರಿಯನ್ ಟೈಪ್ಸು ಎಲ್ಲ ಥರ. ಗರ್ಲ್ಸ್ಗಂತೂ ಇನ್ನೂ ಕ್ಯೂಟಾಗಿರೋ ಆಪ್ಷನ್ಸ್ ಇದೆ. ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ತುಂಬ ವೆರೈಟೀಸ್ ಇದೆ. ಇವಾಗೆಲ್ಲ ಆಲ್ಮೋಸ್ಟ್ ಕೊರಿಯನ್ ಡ್ರೆಸ್ಸಸ್ ಟ್ರೆಂಡ್ ಆಗಿದೆಯಲ್ಲ, ಆಲ್ಮೋಸ್ಟ್ ಆ ಥರ ಎಲ್ಲ ಇದೆ. ಆ್ಯಂಡ್ ಈ ಪುಟಾಣಿ ಚಿಕ್ಕ ಮಕ್ಳಿಗಂತೂ ಆ ಡ್ರೆಸ್ಸಸ್ ನೋಡೋಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಕ್ಯೂಟಾಗಿತ್ತು. ಫೈನಲಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇದು ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದು ಕ್ಯಾನ್. ಇವಾಗ ಡ್ರೆಸ್ಸಸ್ಗೆ ನಮಗೆ ವೈಡಾಗಿ ಏನಾದರೂ ಅಂದರೆ ತುಂಬ ಬ್ರಾಡಾಗಿ ಕಾಣಿಸ್ಬೇಕು, ಇದು ಇವಾಗ ಬಾಲ್ ಗೌನ್ ಥರ ಎಲ್ಲ ಅಂತಂದರೆ ಇದು ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಏನು ಹೊಸ ಜ್ಯುವೆಲ್ರೀಸ್ ಇದೆ. ಎಲ್ಲ ಇವಳೆ ಹಾಕೊಳ್ಳೋದು. ತಿರ್ಗು ನೋಡಿ, ಎಲ್ಲ ಇವಳೆ ಹಾಕೊಳ್ಳೋದು. ಇವಳೆ ಓಪನಿಂಗ್ ಸೆರೆಮನಿ ನಾನು ತೊಗೊಂಡು ಇಟ್ಕೊಂಡಿರ್ತೀನಿ, ಇವಳು ಹಾಕೊಂಡು ಜಮಾಯಿಸ್ತಾಳೆ. ಬ್ಲ್ಯಾಕ್ ಮ್ಯಾಚ್ ಆಗಲ್ಲ. ಏನಿದು ಪಿಸ್ತಾ? ಟರ್ನ್ ದಿಸ್ ಸೈಡ್ ವೀಣಾ. ಇವಳು ಕವರ್ ನೋಡಿ. ಊರಿಗೆ ಹೋಯ್ತಾ ಇದ್ದೀವಿ. ಇವ್ರು ನಮ್ಮ ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇರೋದು. ಸೊ ನನ್ನ ಕಸಿನ್ಸ್ನು ಕೂಡ ಕರ್ಕೊಂಡು ಆಲ್ಮೋಸ್ಟ್ ಒಂದು 6:30 ಹಂಗೆ ಬಿಡೋಣ ಅಂತ ಬಿಟ್ವಿ. ಬಟ್ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಶುರು ಆಗೋಯ್ತು. ಆ್ಯಂಡ್ ಇನ್ನೂ ಒಂದು ಏನಂದರೆ ಆಲ್ಮೋಸ್ಟ್ ನಾವು 1 hour ಕಾಯ್ದಿದ್ದೀವಿ ಬಸ್ಗೋಸ್ಕರ. ಬಸ್ಸೇ ಸಿಗ್ತಾ ಇರಲಿಲ್ಲ. ನಾನ್ ಸ್ಟಾಪ್ ಹಾಸನ್ ಗಾಡಿ ಬರ್ತಾಯಿತ್ತು. ಅದೆಲ್ಲ ನಮಗೆ ಮಧ್ಯದಲ್ಲಿ ಸ್ಟಾಪ್ ಕೊಡಲ್ಲ. ಅದಕ್ಕೋಸ್ಕರ ವೆಯ್ಟ್ ತಿಕ್ಲಿ ಅಂದು ಕಡೆಗಳು ಹಂಗಲ್ಲ. ಯಾರಿಲ್ಲ, ಒಂದೇ ಬಸ್ಸು. ಇವಳೊಬ್ಬಳೆ ತಿಕ್ಲಿ.
ಅವ್ರನ್ನೂ ತೋರಿಸ್ಬೇಕಾ? ನಾವೆಲ್ಲ ವಾಶ್ರೂಮ್ ಎಕ್ಸ್ಪೀರಿಯನ್ಸ್ ತಡಿ. ಇವಳನ್ನ ನೋಡಿ ಫ್ರೆಂಡ್ಸ್, ಇವಳ ಪ್ಯಾಂಟ್ ನೋಡಿ ಡಿಸೈನ್ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಚೆಕ್ ಮಾಡ್ಕೊಳ್ಳಿ. ಓಕೆ ಆಯ್ತು. ಇವಳ್ದಂತೂ ಜಯನಗರಲ್ಲಿ ತಗೊಂಡಿರೋದು ಈ ಔಟ್ಫಿಟ್ಟು. ನೀನೆಲ್ಲಿ ತಗೊಂಡಿದ್ದೆ? ಸಿಸ್ಟರ್ಸ್ ಬರೀ ಸಿಸ್ಟರ್ಸ್. ನೀನು? ನಂದು ನನ್ನ ಮಕ್ಕ ಎತ್ಕೊಂಡು ಹೋಗ್ತಾಳೆ ನನ್ನ ಔಟ್ಫಿಟ್ಟಲ್ಲಿ. ಅಲ್ಲಿದೆ, ನಮಗ್ ಕಾಣಿಸ್ತಾ ಇಲ್ಲ. ಎಲ್ಲ ಅವ್ರ ಊರಿಂದ ಬರೋಷ್ಟು ಟೈಮ್ ಆಗುತ್ತೆ. ಕತ್ಲೆಯಲ್ಲಿ ನಾನೇ ಕಾಣಿಸ್ತಿಲ್ಲ. ಅಲ್ಲ ಕಣೆ, ನಾವು ಅಲ್ಲಿದ್ರು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಲ್ಲಿ ನಾನು ಮುಂದೆ ಸೀಟ್ ಖಾಲಿ ಇತ್ತು. ಪ್ರಿಯಾ ಕರೆದ ತಕ್ಷಣ ಬಂದೆ ಸಾಕು ಬೇಡ ಅಂತ. ನಿಮಗೆ ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಯು ಆಲ್ಸೋ ಕ್ಯಾನ್ ಆಪ್ಟ್ ಫಾರ್ ಒನ್ ಬಾಯ್ ಫ್ರೆಂಡ್. ಸಾರಿ ಏನೇ ಆಗುತ್ತೆ. ಸೊ ಅವಳೇನು ಅವ್ರನ್ನ ಝೂಮ್ ಮಾಡ್ಬಿಡ್ತೀನಿ. ಏನೇ ಮಾಡ್ತಾರೆ ಬ್ರೈಟ್ನೆಸ್ ಬೇಕಾ? 10-20 ಕಾಣಿಸುತ್ತೆ ನಮ್ಮ ಫಾಲೋವರ್ಸ್. ಯಾರೂ ಇಲ್ಲ, ನಾವು ಹತ್ರ ನಿಂತಿದ್ದೀವಿ. ಸೊ ನಾವು ಬಸ್ ಇಳಿದ ತಕ್ಷಣ ಅಲ್ಲೊಬ್ಬರು ಲೇಡಿ ಸಿಕ್ಕಿದ್ರು. ಪಾಪ ಅವರು ಏನಾದರೂ ಕೊಡಿ, ದುಡ್ಡು ಕೊಡಿ ಆ ಥರ ಎಲ್ಲ ಏನಾದರೂ ಕೇಳ್ತಾಯಿದ್ರು. ಸೊ ನಾನು ಏನಾದರೂ ಊಟನೇ ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬೇಕ್ರಿ ಇತ್ತು, ನಮಗಿನ್ನೇನು ಅವೈಲೇಬಲ್ ಇರಲಿಲ್ಲ. ಅಲ್ಲೇ ಅವ್ರಿಗೆ ಈ ಬ್ರೆಡ್ಡು, ಈ ಪಾಪುಗೆ ಆ ಥರ ನೆಸೆಸರಿ ಐಟಮ್ಸ್ ತಂದುಕೊಟ್ಟೆ. ಆದಷ್ಟು ನೀವು ಈ ಥರ ಯಾರು ಸಿಕ್ಕಿದ್ರೆ ಹೆಲ್ಪ್ ಮಾಡಿ. ಸೊ ನೆಕ್ಸ್ಟು ನಮ್ಮ ಅಕ್ಕ ಬಾವ ಬಂದರು. ನಾವು ಬೆಳ್ಳೂರು ಕ್ರಾಸಲ್ಲಿ ಇಳಿದಿದ್ವಿ, ಅಲ್ಲೇ ನಮಗೆ ಚೌಟ್ರಿ ನಿಯರ್ ಇದ್ದಿದ್ದು. ಸೊ ನಾವಿದ್ದರೆ ಇದೇ ಥರ ತರಲೆಗಳು ಎಷ್ಟು ನಗ್ತಾ ಇರ್ತೀವಿ, ಎಷ್ಟು ಎಂಜಾಯ್ ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಕಸಿನ್ಸಲ್ಲಿ ನಮ್ಗೆ ಇವರೇ ಆಲ್ಮೋಸ್ಟ್ ನಮಗೆ ನಮ್ಮ ವೈಬಿಗೆ ಮ್ಯಾಚ್ ಆಗೋದು ಅನಿಸುತ್ತೆ. ಯಾವಾಗಲೂ ನಗ್ತಾನೇ ಇರ್ತೀವಿ ನಾನ್ ಸ್ಟಾಪ್. ಅದು ನಮ್ಮ ಬಾವ ಸೇರಿಕೊಂಡ್ರೆ ನಾವು ಇನ್ನೂ ನಗ್ತಾ ಇರ್ತೀವಿ. ನ್ಯಾಚುರಲ್ ಎಸಿ ಜಾಸ್ತಿ ಆಯ್ತಾ? ನಾವೆಲ್ಲ ಸೇರಿದ್ರೆ 1 ನಿಮಿಷ ಗ್ಯಾಪ್ ಕೊಡ್ದಲ್ಲೇ ನಗ್ತಾನೇ ಇರ್ತೀವಿ ನಾನ್ ಸ್ಟಾಪ್. ಏನಾದರೂ ಒಂದು ಮಾತಾಡಿಕೊಂಡು ಇದೇ ಚೌಟ್ರಿ ಬುಕ್ ಮಾಡ್ಕೊಂಡಿದ್ದು. ಆಲ್ರೆಡಿ ಎಲ್ಲ ಬಂದಿದ್ರು, ಮುಂಚೆನೇ ಬಂದಿದ್ರಲ್ಲ. ಸೊ ಇವ್ರು ಎಲ್ಲರೂ ಬೆಳಗ್ಗೆಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಏನೋ ಮಾಡಿಸಿದ್ರು, ನಾವೇ ಫ್ಯಾಮಿಲಿ ಇದ್ದಿದ್ದರಿಂದ. ಇವಳು ಸುಮ್ಮನೆ ಪೋಸ್ ಕೊಡ್ತಾವಳಷ್ಟೇ. ಇವಳು ಅಷ್ಟೇ. ಸೊ ಈ ಚೌಟ್ರಿ ಬಂದು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಇದೆ. ಐ ಮೀನ್ ಈ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಇದೆ. ಇನ್ ಕೇಸ್ ಯಾರಿಗಾದ್ರೂ ನಿಮಗೆ ಈ ಛತ್ರದ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ. ಇದರಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, 2 ಬಾತ್ರೂಮು, ಇದು ಕಿಚನ್ ಕೂಡ ಇತ್ತು ಆ್ಯಂಡ್ ಒಂದು ಸಿಂಗಲ್ ಬೆಡ್ರೂಮ್ ಇತ್ತು. ಸೊ ರೂಮಲ್ಲಿ ಕೂಡ ಒಂದು ಬೆಡ್ಡು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು. ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗೇ ಇತ್ತು. ಆ್ಯಂಡ್ ಬೆಳಗ್ಗೆಗೆ ನಮಗೆ ಜಡೆಗೆ ನಮ್ಮ ಅಕ್ಕ ಏನೋ ಒಂದು ಲೋಟಸ್ ಥೀಮ್ದೇನೋ ಇಟ್ಕೊಂಡಿದ್ಲು. ಸೊ ಮೇಕಪ್ ಆರ್ಟಿಸ್ಟ್ ಕೂಡ ರಾತ್ರಿನೇ ಬಂದಿದ್ರು ಅವರಿಬ್ರು. ಆಲ್ಮೋಸ್ಟ್ ನನಗೆ ಎಲ್ಲ ಫಂಕ್ಷನ್ಸ್ಗೂ ಇವರೇ ಮೇಕಪ್ ಮಾಡೋದು. ನನಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಂಗೆ ಪಿಂಗ್ ಮಾಡಿ, ನಾನು ನಿಮ್ಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರೂ ಮೆಹಂದಿ ಕೂಡ ಹಾಕ್ಸ್ಕೊಂಡಿರಲಿಲ್ಲ. ಸೊ ಹಂಗೆ ಜೋಕ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಮೆಹಂದಿ ಎಲ್ಲ ನಾವೇ ನಮಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ಕೊತಾ ಇದ್ವಿ. ಇದು ಆಲ್ಮೋಸ್ಟ್ ಮಧ್ಯರಾತ್ರಿ 1 ಗಂಟೆ ಅಂತ ಅನಿಸುತ್ತೆ. ನಾವುಗಳಿಲ್ಲಿ ಪಡ್ಕೊತಾನೇ ಇದ್ದೀವಿ. ಎಷ್ಟು ಜೋರು ಮಾತಾಡಿಕೊಂಡು ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಆ ಕಡೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ನೋಡಿ, ನಮ್ಮ ಅಕ್ಕಂಗೆ ನಾನು ಹಾಕಿದ್ದೆ, ವೀಣಾ ಇವಳಿಗೆ ಹಾಕಿದ್ಲು.
ಸೊ ಮೆಹಂದಿ ಎಲ್ಲ ಹಾಕ್ಕೊಂಡು ಆಲ್ಮೋಸ್ಟ್ 1 o'clock ಆಗೋಗಿತ್ತು. ಆಲ್ರೆಡಿ ಎಲ್ಲರೂ ನಾಳೆಗೆ ಏನೇನು ಬೇಕು ಅದೆಲ್ಲ ಪ್ರಿಪರೇಷನ್ ಮಾಡ್ಕೊಬಿಟ್ಟು ಮಲ್ಕೊಬಿಟ್ಟಿದ್ರು. ನಾವುಗಳೇ ಇನ್ನೂ ಸದ್ದು ಮಾಡ್ಕೊಂಡು ಕೂತಿದ್ವಿ. ಸೊ ಎಲ್ಲರೂ ಮೆಹಂದಿ ಹಾಕ್ಕೊಂಡಿದ್ದಾರೆ ನೋಡಿ. ನನಗೆ ವೀಣಾ ಹಾಕಿದ್ಲು. ಸೊ ನಮಗೆ ತಕ್ಕ ಮಟ್ಟಕ್ಕೆ ಏನು ಅಷ್ಟು ಚೆನ್ನಾಗೇನಿಲ್ಲ ಅಂದರೂ ಓಕೆ ಹಾಗಾದರೂ ಹಾಕ್ಕೊತೀವಿ. ಸೊ ಡೆಕೋರೇಷನ್ ಅವ್ರು ಕೂಡ ಮಧ್ಯರಾತ್ರಿನೇ ಬಂದಿದ್ದರು, ಒಂದು 2 o'clock ಹಂಗೆ. ಅವ್ರು ಕೂಡ ಮಧ್ಯರಾತ್ರಿಯಿಂದನೇ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾವು ತುಂಬ ಕಡೆ ಡೆಕೋರೇಷನ್ಸ್ ಅವ್ರನ್ನ ಹುಡ್ಕಿದ್ವಿ. ಬೆಂಗಳೂರಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಯಾರೂ ಅಷ್ಟು ಒಪ್ಕೋತಾ ಇರಲಿಲ್ಲ. ಸೊ ಅಲ್ಲಿರೋರೇ ಯಾರೋ ಟಿಪ್ ಟೂರ್ ಅವರು ಅನಿಸುತ್ತೆ. ಸೊ ಚೆನ್ನಾಗಿ ಮಾಡಿದರು. ನಾವು ಯಾವ ಥರ ಹೇಳಿದ್ವಿ ಅದೇ ಥರ ಮಾಡಿದರು. ನಿಮಗೂ ಅವ್ರದ್ದು ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ, ಬೇಕಂದರೆ ನಾನು ಅವ್ರ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸೊ ಇದು ಬಂದು ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಪಾರ್ಟ್ 2 ನಾಮಕರಣ ಎಲ್ಲ ಹೇಗಾಯಿತು, ನಾವೇನೇನು ಮಾಡಿದ್ವಿ ಎಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಇದರಲ್ಲೇ ಮಾಡಿದ್ರೆ ತುಂಬ ದೊಡ್ಡದಾಗುತ್ತೆ ವ್ಲಾಗು. ಆಲ್ಮೋಸ್ಟ್ ಎಲ್ಲ ನಾನು ರಾ ಕ್ಲಿಪ್ಪಿಂಗ್ಸೇ ಯೂಸ್ ಮಾಡಿದ್ದೀನಿ, ಎಲ್ಲೂ ವಾಯ್ಸ್ ಓವರ್ ಕೊಟ್ಟಿಲ್ಲ. ನಾವು ಹೇಗಿರ್ತೀವಿ, ರಿಯಲಾಗಿ ಹೇಗಿದ್ದೀವಿ ಅಂತ ತೋರಿಸ್ಬೇಕು ಅಂತ ನಾನು ಆಲ್ಮೋಸ್ಟ್ ಹಾಗೆ ಬಿಟ್ಟಿದ್ದೀನಿ. ನಾವು ಕಸಿನ್ಸ್ ಎಲ್ಲ ಇದ್ದರೆ ಇದೇ ಥರ ಎಂಜಾಯ್ ಮಾಡೋದು. ನೆಕ್ಸ್ಟ್ ನಾವು ಯಾವ್ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಬೇಕು ಅಂದರೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಬಾಯ್.